ರಾಜಸ್ಥಾನದ ಉದಯಪುರ ರಾಜಕುಟುಂಬದಲ್ಲಿ ಹೊಸ ಮಹಾರಾಜನ ಪಟ್ಟಾಭಿಷೇಕ ದಾಯಾದಿ ಕಲಹಕ್ಕೆ ಕಾರಣವಾಯಿತು. ಮೇವಾಡದ 77ನೇ ಮಹಾರಾಜನಾಗಿ ಪಟ್ಟಾಭಿಷೇಕ್ತನಾದ ಶಾಸಕ ವಿಶ್ವರಾಜ್ ಸಿಂಗ್ ಮತ್ತು ಅವರ ಬೆಂಬಲಿಗರನ್ನ ಉದಯಪುರ ಅರಮನೆಗೆ ಕಾಲಿಡದಂತೆ ದಾಯಾದಿಗಳು ಅಡ್ಡಿಪಡಿಸಿದ್ದಾರೆ. ಈ ವೇಳೆ ಘರ್ಷಣೆ ನಡೆದು ಹಲವರು ಗಾಯಗೊಂಡಿದ್ದಾರೆ. ಇತ್ತೀಚೆಗೆ ಮಹೇಂದ್ರ ಸಿಂಗ್ ಸಾವನ್ನಪ್ಪಿದ ಕಾರಣ ಅವರ ಪುತ್ರ ಬಿಜೆಪಿ ಶಾಸಕ ವಿಶ್ವರಾಜ್ ಸಿಂಗ್ ಪಟ್ಟಾಭಿಷೇಕ ನಿನ್ನೆ ಆಗಿತ್ತು. ರಾಜ್ಯವಿಲ್ಲದವರ ಯುದ್ಧ ಸರಿ ಆಯಿತು. ಓಕೆ, ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರಕ್ಕೆ ಮೊದಲೇ ಟ್ರಂಪ್ ಹೇಳಿದ್ದಾರೆ, ಚೀನಾ, ಮೆಕ್ಸಿಕೋ, ಕೆನಡಾ ಎಲ್ಲಾದರೂ ನೋಡ್ತಾ ಇರಪ್ಪ, ಮೊದಲನೇ ದಿನನೇ ಹಾಕ್ತೀನಿ ನೋಡ್ರಿ ಅವ್ರ ಮೇಲೆಲ್ಲ ಇದನ್ನು ತೆರಿಗೆನ 25% ಅಷ್ಟು ಸೈನ್ ಹಾಕ್ತೀನಿ ಅಂದಿದ್ದಾರೆ. ಚೀನಾ ಉತ್ಪನ್ನದ ಮೇಲೆ 10% ಹಾಕ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಇದು ಏನಪ್ಪ ಬಡೀತು ನಮಗೆಲ್ಲ ಈಗಿನ್ನೂ ಕಷ್ಟ ಅಂತ ಕೆಲವರು. ಚೈನಾನೂ ಅದೇ ಹೇಳ್ತಿದೆ, ಇದರಲ್ಲಿ ಯಾರೂ ಗೆಲ್ಲಲ್ಲ, ಎಲ್ಲರೂ ಸೋಲ್ತೀರಿ, ನೋಡ್ತಾ ಇರಿ, ನಮ್ಮ ಮೇಲೆ ಹಂಗೆ ಮಾಡಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತಾರೆ. ಯಾರೇನು ಬೇಕಾದ್ರೆ ಅನ್ಕೋಬೋದು, ಅವ್ರು ಹಾಕ್ತಾರೆ. ಬಟ್ ಇಟ್ಸ್ ನಾಟ್ ಸೋ ಈಸಿ. ಇಂಡಿಯಾಗೆ ಆಗಲ್ವ ಅಂದರೆ ಇಂಡಿಯಾಗೂ ಆಗತ್ತೆ, ಯಾವುದೋ ಒಂದು ರೂಪದಲ್ಲಿ ನೋಡ್ತಾ ಇರಿ. ಭಾಳ ಜನ ಖುಷಿಯಾಗಿರ್ಬೋದು, ಬಟ್ ಆಗುತ್ತೆ. ಲಾಟ್ ಆಫ್ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ. ಸಪ್ಲೈ ಚೈನ್ ನೆಟ್ವರ್ಕು ಕಿತ್ಕೊಂಡು ಹೊಟ್ಟೋಗುತ್ತೆ. ಫಾರ್ ಎಕ್ಸಾಂಪಲ್, ಕೆನಡಾಯಿಂದ ವುಡ್ ಬರುತ್ತೆ ಅಮೆರಿಕಕ್ಕೆ, ಮರ. ನೀವು 20% 15% ಟ್ಯಾಕ್ಸ್ ಹಾಕಿದ್ರೆ ಅಮೆರಿಕಕ್ಕೆ ಒಳಕ್ಕೆ ಬಂದಾಗ ದುಡ್ಡು ಎಲ್ಲಿಗೆ ಹೋಗಬೇಕು? ಎಲ್ಲಿ ಹೋಗ್ಬೇಕದು? ಜನರ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ. ಬೇಡಪ್ಪ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸು, ಆಟೋ ಪಾರ್ಟ್ಸು ಮೆಕ್ಸಿಕೋಯಿಂದ ಬರುತ್ತೆ ಅಮೆರಿಕಕ್ಕೆ. ಲಾರ್ಜ್ಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಇದು ಬರುತ್ತಪ್ಪ. ನೀವು ಅದಕ್ಕೆ ಟ್ಯಾಕ್ಸ್ ಹಾಕ್ತೀನಿ ಅಂತಂದರೆ ಎಲ್ಲಿಗೆ ಹೋಗುತ್ತದು? ಕನ್ಸ್ಯೂಮರ್ಗೆ ಹೋಗುತ್ತೆ. ಗೊತ್ತಿಲ್ಲ ಇದು ಹೆಂಗೆ ಬರುತ್ತೆ ಅಂತ ನೋಡಬೇಕು. 13 ವರ್ಷದ ಕ್ರಿಕೆಟಿಗ ವೈಭವ್ ಸೂರ್ಯವಂಶಿ ನಿನ್ನೆಯ ಐಪಿಎಲ್ ಬಿಡ್ಡಿಂಗ್ನಲ್ಲಿ 1.10 ಕೋಟಿಗೆ ರಾಜಸ್ಥಾನ ರಾಯಲ್ಸ್ ವೈಭವ್ ಅವರ ಪಾಲಾಗಿದ್ರು. ಆದರೆ ಈಗ ವೈಭವ್ ವಯಸ್ಸಿನ ವಿಷಯವಾಗಿ ವಿವಾದ ಉಂಟಾಗಿದೆ. ಅವರಿಗೆ 15 ವರ್ಷ ವಯಸ್ಸು ಅಂತ. ಆದರೆ ಅವರ ತಂದೆ ಹೇಳ್ತಾ ಇದ್ದಾರೆ, ಈ ಆರೋಪ ಏನ್ ಮಾಡ್ತಾ ಇದ್ರಿ, ಇದು ಶುದ್ಧ ಸುಳ್ಳು, ಬೇಕಿದ್ರೆ ಯಾವುದೇ ಪರೀಕ್ಷೆಗೂ ನಾವು ಸಿದ್ಧ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನೇನ್ರಿ ಪರೀಕ್ಷೆ ಕಾಲ? ಈಗೆಲ್ಲ ಡಾಕ್ಯುಮೆಂಟ್ ಇರಲ್ವಾ? ಹುಟ್ಟಿದ ವಯಸ್ಸೇನು, ಸ್ಕೂಲ್ ಏನು, ಕಾಲೇಜ್ ಏನು ಅಂತ ಅದರಲ್ಲೇ ಸಿಕ್ಬಿಡುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ. ಒಂದು. ಎರಡನೇದು, ಈಗ ಹುಡುಗನಿಗೆ 13 ಅಲ್ಲ 15 ಅಂತಾನೆ ಇಟ್ಕೊಳ್ಳೋಣ. ಆಗೋ ಸಮಸ್ಯೆ ಏನಾಯ್ತು ಈಗ ಅದರಲ್ಲಿ? ಅದಕ್ಕೆ ದೊಡ್ಡ ಅಬ್ಜೆಕ್ಟ್ ಮಾಡ್ಕೊಂಡು ಓಡಾಡ್ತಿರೋ ಕಿಡಿಗೇಡಿಗಳಪ್ಪ. ಏನಾಯ್ತು ಈಗ? 15 ತುಂಬ ದೊಡ್ಡ ವಯಸ್ಸ ಕ್ರಿಕೆಟ್ಗೆ. ಚಿಕ್ಕ ಹುಡುಗ ಅಲ್ವಾ ಅದು? ಅವನು 13 15 ಕ್ರಿಕೆಟ್ ಹೆಂಗ್ ಆಡ್ತಾನೆ ನೋಡ್ರಾಯ ಅಂತಂದ್ರೆ ಈ ಚುಚ್ಕೊಳ್ಳೋ ಗಿರಾಕಿಗಳೇ ಹೇಳ್ತೀನಿ. ಅಬಾ ತಮ್ಮನ್ನು ಬಿಟ್ಟು ಉಳಿದವ್ರಿಗೆಲ್ಲ ಚುಚ್ಕೊತಿರ್ತಾರೆ ಕೈಲಿ ಹಿಡ್ಕೊಂಡು. ನನಗೆ ಅರ್ಥನೇ ಆಗಿಲ್ಲ ಇದರಲ್ಲೇ. ಏನೀಗ 13 ಆದ್ರೇನು 15 ಆದ್ರೇನು? 15 ಸೆಂಚುರಿ ಹೊಡೆದ್ರೆ ಇಲ್ಲ 5 ಸೆಂಚುರಿ ಒಪ್ಪಲ್ಲ ಅಂದ್ಬಿಡ್ತೀರಾ? ಏನು ಬುದ್ಧಿವಂತರೋ ಈ ದೇಶದಲ್ಲಿ ಜನ.